ನೋಡಿ ಇದು ಆರ್ಗ್ಯಾನಿಕ್ ಫ್ರೂಟ್ಸ್ ಇದು ನಮ್ಮದೇ. ಸೊ ಇದಕ್ಕೂ ಮತ್ತು ಹೈಬ್ರಿಡ್ಗೂ ಏನು ಡಿಫ್ರೆನ್ಸ್ ಅಂದರೆ ಅದನ್ನು ತೋರಿಸ್ಬಿಡ್ತೀನಿ. ಸೊ ಇದು ಹೈಬ್ರಿಡ್, ಇದು ಆರ್ಗ್ಯಾನಿಕ್. ಸೊ ಈ ಆರ್ಗ್ಯಾನಿಕ್ ಅರಿಶಿಣವನ್ನು ನಾವೇ ಬೆಳೆದು ಪುಡಿ ಮಾಡಿ ನಮ್ಮ ಸಂಸ್ಥೆಯಿಂದ ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ವೆಬ್ಸೈಟಲ್ಲೂ ಇದು ಸಿಗುತ್ತೆ. ಕೆಲವು ಔಟ್ಲೆಟ್ಗಳು, ಬೆಂಗಳೂರಿನ ಕೆಲವು ಆರ್ಗ್ಯಾನಿಕ್ ಶಾಪ್ಗಳಲ್ಲೂ ನಮ್ಮ ಅರಿಶಿಣ ಹೆಬ್ಬೈಲ್ ಬ್ರ್ಯಾಂಡಲ್ಲಿ ಸಿಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಪೌಡ್ರ್ ಜಾಗ್ರಿ ಯಾಕೆ ಅಂದರೆ ಇದು ಟೀ ಮತ್ತು ಕಾಫಿಗೆ ಯೂಸ್ ಮಾಡಲಿಕ್ಕೆ. ನೋಡಿ ಈ ಕಲರಲ್ಲಿ ಕೆಮಿಕಲ್ ಫ್ರೀ ಅಂತ ನೀವು ಡಿಸೈಡ್ ಮಾಡೋದಕ್ಕೆ ಯಾವುದೇ ಲ್ಯಾಬ್ ಟೆಸ್ಟಿನ ಅವಶ್ಯಕತೆ ಇಲ್ಲ. ಕಲ್ಲರಲ್ಲಿ ಆ ಪರಿಮಳದಲ್ಲೇ ಆಲ್ಮೋಸ್ಟ್ ಆಲ್ ಡಿಸೈಡ್ ಮಾಡ್ಬೋದು. ಒಂದು ಸಾರಿ ನಮ್ಮ ಹೆಬ್ಬೈಲ್ ಸಂಸ್ಥೆಯ ಪುಡಿ ಬೆಲ್ಲ, ಜೋನಿ ಬೆಲ್ಲ, ಸೆಮಿ ಲಿಕ್ವಿಡ್ ಜಾಗ್ರಿ ಇವನ್ನೆಲ್ಲ ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ರೆಗ್ಯುಲರಾಗಿ ತರಿಸ್ಕೊತೀರೋ ಅನ್ನೋ ನಂಬಿಕೆ ನಮಗೆ. ಹನಿಯಲ್ಲೇ ಏನಪ್ಪ ಡಿಫ್ರೆನ್ಸು ಅಂದರೆ ಇದು ನಮ್ಮ ಫಾರೆಸ್ಟಲ್ಲಿ ತುಡುವೆ ಹನಿ. ಈಗ ಹೆಚ್ಚಿನವರು ರೇಟ್ ವರ್ಕೌಟ್ ಮಾಡೋಕ್ಕೋಸ್ಕರ ತುಡುವೆ ಮತ್ತು ಹೆಜ್ಜೇನು, ಕೋಲ್ಜೇನು ಇಂಥ ಎಲ್ಲ ಹನಿಗಳನ್ನು ಮಿಕ್ಸ್ ಮಾಡಿ ಸೇಲ್ ಮಾಡೋವಂಥದ್ದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ತುಡುವೆ ಜೇನು ಸಪ್ರೇಟು, ಹೆಜ್ಜೇನು ಸಪ್ರೇಟು, ಕೋಲ್ಜೇನು ಸಪ್ರೇಟು, ಈ ಥರ ನಿಸ್ರಿ ಜೇನು ಸಪ್ರೇಟು, ಈ ಥರ ಸಪ್ರೇಟ್ ಮಾಡ್ತೀವಿ. ಆದರೆ ಎಲ್ಲ ಟೈಮಲ್ಲೂ ಈ ನಿಸ್ರಿ ಜೇನು ಇದೆಲ್ಲ ಸಿಗದೇ ಇರೋದ್ರಿಂದ ನಮ್ಮಲ್ಲಿ ಯಾವಾಗಲೂ ತುಡುವೆ ಜೇನು, ಹೆಜ್ಜೇನು ಸಿಗುತ್ತೆ. ಪ್ಯೂರಿಟಿನ ನಿಮ್ಮ ಮನೇಲಿ ಹೇಗೆ ಚೆಕ್ ಮಾಡಬೇಕು ಅಂದರೆ, ಬೆಂಕಿ ಕಡ್ಡಿಗೆ ಈ ಜೇನುತುಪ್ಪವನ್ನು ಅದ್ದಿ ಬೆಂಕಿ ಕೀರಿದವಾಗ ಅದು ಅಂಟ್ಕೋಬೇಕು. ಬೆಲ್ಲ ಅಥವಾ ಸಕ್ಕರೆ ಪಾಕ ಇಂಥದ್ದೇನಾದ್ರು ಇದ್ದರೆ ಅದನ್ನು ನೀವು ಜೇನಲ್ಲಿ ಹತ್ತಿ ಬೆಂಕಿ ಹಚ್ಚಕ್ಕೆ ನೋಡಿದ್ರೆ ಅದು ಅಂಟೋದಿಲ್ಲ. ಆ ಥರ ನೀವು ಮನೆಯಲ್ಲಿ ಪ್ಯೂರಿಟಿ ಚೆಕ್ ಮಾಡ್ಬೋದು. ಇನ್ನೊಂದು ವಿಧಾನ ಹೇಗಪ್ಪ ಅಂದರೆ ಚೆಕ್ ಮಾಡೋದಕ್ಕೆ, ಒಂದು ನ್ಯೂಸ್ ಪೇಪರನ್ನು ತೊಗೊಂಡು ಈ ಜೇನುತುಪ್ಪವನ್ನು ನ್ಯೂಸ್ ಪೇಪರಿಗೆ ಉಜ್ಜಿದರೆ ಅದು ಕೆಳಗಡೆ ಸ್ವಲ್ಪ ಹೊತ್ತು ಬಿಟ್ಟರೂ ವೆಟ್ಟಾಗಲ್ಲ. ಬೆಲ್ಲ ಅಥವಾ ಸಕ್ಕರೆ ಪಾಕ ಇನ್ನೇನಾದ್ರು ಇದ್ದರೆ ಆ ನ್ಯೂಸ್ ಪೇಪರ್ ವೆಟ್ಟಾಗುತ್ತೆ. ಈ ಥರ ನಿಮ್ಮ ಮನೆಗಳಲ್ಲೇ ಸಿಂಪಲ್ ಟೆಸ್ಟ್ ಮಾಡಿಕೊಂಡು ನಮ್ಮ ತುಪ್ಪ ಅಥವಾ ಜೇನುತುಪ್ಪ ಅಥವಾ ಯಾವುದೇ ಪ್ರಾಡಕ್ಟ್ ಪ್ಯೂರ್ ಇದೆಯಾ ಇಲ್ಲ ಅಂತ ನೀವು ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ. ನೀವು ಮನೇಲಿ ಮಲೆನಾಡಲ್ಲಿ ಎಲ್ಲಾದರೂ ಹೋದರೆ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ. ಅದೆರಡೂ ಕುಡ್ದಿಲ್ಲ ಅಂದರೆ ಹಾರ್ಲಿಕ್ಸ್, ಬೋರ್ಮಿಟಾ ಸಿಗಲ್ಲ, ಕಷಾಯ ಕೊಡ್ತಾರೆ. ಕಷಾಯದ ಏನೇನು ಬೆನಿಫಿಟ್ ಅಂತ ಅಂದರೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ, ಕಫ, ನೆಗಡಿ, ಶೀತ ಆಗದೇ ಇರೋ ಹಾಗೆ ತಡೆಗಟ್ಟುತ್ತೆ. ಇದು ಚಳಿಗಾಲದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಬಿಸಿ ಕಷಾಯ ಸಿಕ್ಕೇ ಸಿಗುತ್ತೆ, ಅದು ಸಾಗರ ಭಾಗದ ಮನೆಗಳಲ್ಲಿ. ಇದು 120 ರೂಪೀಸ್ 100 ಗ್ರಾಮಿಗೆ ಆಗುತ್ತೆ. ಸೊ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಮಾವಿನ ಮಿಡಿಗೆ ಅಪ್ಪೆ ಮಿಡಿ ಅಂತಾರೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ಅಪ್ಪೆ ಮಿಡಿ ಅಂದರೆ ಈ ಮಲೆನಾಡು ಭಾಗದಲ್ಲಿ ಅಂದರೆ ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಈ ಭಾಗದಲ್ಲಿ ಚಿಕ್ಕ ಮ್ಯಾಂಗೋ, ಒಂದು ವೆರೈಟಿ ಮ್ಯಾಂಗೋ ಅದು. ಅದರಲ್ಲಿ ಒಂದು ಗ್ರೀನ್ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ಡು ನಮ್ಮ ಟೇಸ್ಟನ್ನು ಹೆಚ್ಚಿಸುತ್ತೆ. ಆದಾಗ್ಯೂ 4 ರಿಂದ 5 ವರ್ಷ ಈ ಮಿಡಿಯನ್ನು ಇಟ್ಟರೂ ಕೂಡ ಮಿಡಿ ಕೆಡದೇನೆ ಇದು ಟೇಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿವಮೊಗ್ಗದಿಂದ ಸಾಗರ ಜರ್ನಿ ಮಾಡಿದ್ರೆ ನಿಮಗೆ ಒಂದು ಊರು ಸಿಗುತ್ತೆ, ಅರಸಾಳ ಅಂತ. ಆ ಅರಸಾಳಲ್ಲಿ ಈ ಅಪ್ಪೆ ಮಿಡಿ ಫೇಮಸ್. ಹಾಗಾಗಿ ನಾವು ಅರಸಾಳಿಂದ ಅಪ್ಪೆ ಮಿಡಿ ಪರ್ಚೇಸ್ ಮಾಡಿ ಉಪ್ಪಿನಕಾಯಿ ಮಾಡಿ ನಮ್ಮ ಹೆಬ್ಬೈಲ್ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಏನೇನು ನಮ್ಮ ಹೆಬ್ಬೈಲ್ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾಯಿದ್ದೀವಿ ಅದೆಲ್ಲದಕ್ಕೂ ಒಂದು ವಿಶೇಷತೆ ಇದೆ. ಸುಮ್ಮನೆ ಹಾಗೋ ಹೀಗೋ ಯಾವುದೋ ಐಟಮನ್ನು ನಾವು ಖಂಡಿತ ಸೇಲ್ ಮಾಡ್ತಾಯಿಲ್ಲ. ಅದಕ್ಕಾಗಿ ನಮ್ಮ ಬ್ರ್ಯಾಂಡಿನ ಐಟಮ್ಗಳನ್ನು ಒಮ್ಮೆ ಆದರೂ ನೀವು ಟೇಸ್ಟ್ ಮಾಡಿ ನೋಡಿ, ಆಮೇಲೆ ನೀವೇ ಪರ್ಮನೆಂಟ್ ಆಗಿರ್ತೀರಾ ಅನ್ನೋ ನಂಬಿಕೆ ನಮಗೆ. ಕೋಕಮ್ ಜ್ಯೂಸ್ ಅಂದರೆ ಇದನ್ನು ತುಳುನಲ್ಲಿ ಪುನರ್ಪುಳಿ ಅಂತಾರೆ, ಇಂಗ್ಲೀಷಲ್ಲಿ ಬಿರಿಂಡಾ. ಇದ್ರದ್ದು ಏನಪ್ಪ ಬೆನಿಫಿಟ್ ಅಂದರೆ ಕುಡಿಯೋದಕ್ಕಂತೂ ಸಖತ್ತಾಗಿದೆ, ಟೇಸ್ಟ್ ಆಗಿರುತ್ತೆ. ಖಾಲಿ ಹೊಟ್ಟೆಗೆ ಇದನ್ನು ಅಂದರೆ ಇದು ಸ್ಕ್ವ್ಯಾಶು 1:4 ನೀರು ಮಿಕ್ಸ್ ಮಾಡಿ ಕುಡಿಬೇಕು. ಇದನ್ನು ಖಾಲಿ ಹೊಟ್ಟೆಗೆ ಏನಾದ್ರು ತೊಗೊಂಡ್ರಿ ಅಂತ ಆದರೆ ನಿಮಗೆ ಪಿತ್ತ, ತಲೆ ಸುತ್ತೋದು ಇದ್ದರೆ ಯಾವುದೇ ಮೆಡಿಸಿನ್ ಇಲ್ಲದೇ ವಾಸಿ ಆಗುತ್ತೆ. 100% ರಿಸಲ್ಟ್ ಬರುವಂಥ ಒಂದು ಫುಡ್ ಸಪ್ಲಿಮೆಂಟ್ರಿ ಐಟಮ್ ಅಂದರೆ ಅದು ಕೋಕಮ್. ಈ ಪೆಪ್ಪರಲ್ಲಿ ಏನಪ್ಪ ವಿಶೇಷತೆ ಅಂದರೆ ನಮ್ಮದು ಈ ತಳಿ ಬಂದು ಕರಿಮುಂಡ ಅಂತ. ಮಲೆನಾಡು ಭಾಗದಲ್ಲಿ ಮಳೆಗೆ ಚೆನ್ನಾಗಿ ಹೊಂದ್ಕೊಂಡು ಬೆಳೆಯುವಂಥ ಒಂದು ತಳಿ ಇದು. ನ್ಯಾಚುರಲ್ ಕರಿಮುಂಡ ಪೆಪ್ಪರ್ ನೆನ್ಪಿಟ್ಕೊಳ್ಳಿ. ಇದು ಮಲೆನಾಡಿನ ಒಂದು ತಳಿ. ತುವಾಳ ಮತ್ತು ಸೀಗೆಯನ್ನು ಅಂದರೆ ಶಿಕಾಕಾಯಿ ಮತ್ತು ಸೋಪ್ ನೆಟ್ಟನ್ನು ಪುಡಿ ಮಾಡಿರುವಂಥದ್ದು. ಹೇರ್ ಫಾಲ್ ಕಂಟ್ರೋಲಿಗೆ, ಡ್ಯಾಂಡ್ರಫ್ ರಿಮೂವ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಜನರಲ್ ಆಗಿ ಶಾಂಪೂ ಬದಲಾಗಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಲ್ಲ ತಿನ್ನೋದು, ಒದೆಯೋದು, ಹಾಸೋದು, ಶಾಂಪೂ, ಸೋಪು, ಹಲ್ಲುಜ್ಜೆ ಪೇಸ್ಟು ಎಲ್ಲನೂ ಕೆಮಿಕಲ್ ಆಗಿದೆ. ಆದರೆ ಜನ ಈಗ ಹೆಚ್ಚಿನವರು ಎಚ್ಚೆತ್ಕೊಂಡು ಆದಷ್ಟೇ ಕೆಮಿಕಲ್ ಯೂಸನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ನಾವು ಫೋನ್ ನಂಬರು ಮತ್ತು ಅಡ್ರೆಸ್ಸನ್ನು ಹಾಕಿರ್ತೀವಿ. ಆ ಫೋನ್ ನಂಬರಿಗೆ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ಲೊಕೇಶನ್, ಫ್ಯಾಕ್ಟ್ರಿ ಲೊಕೇಶನ್ನು ಮತ್ತು ವೆಬ್ಸೈಟ್ ID ಎಲ್ಲ ಬರುತ್ತೆ. ನೀವು ವೆಬ್ಸೈಟಲ್ಲೂ ಬುಕ್ ಮಾಡ್ಬೋದು, ಫ್ಯಾಕ್ಟ್ರಿ ಡೈರೆಕ್ಟ್ ವಿಸಿಟ್ ಮಾಡ್ಬೋದು. ನೀವು ಬೆಂಗಳೂರಿನವರಲ್ವಾ, ನಿಮಗೆ ಭಾಳ ವಿಶೇಷ ಅನಿಸುತ್ತೆ. ಗಾಂಧಾರಿ ಚಿಲ್ಲಿ ಅಂತ ಕರಿತೀವಿ. ಗಾಂಧಾರಿ ಅಂದರೆ ಭಾರಿ ಸ್ಟ್ರಾಂಗ್ ಇದು. ಮತ್ತು ಮುಗಿಲ್ ಮೆಣಸು ಅಂತಲೂ ಕರಿತೀವಿ ಮಲೆನಾಡಲ್ಲಿ. ಮುಗಿಲ್ ಮೆಣಸು ಅಂತ ಯಾಕೆ ಕರಿತೀವಿ ಅಂದರೆ ಇದು ಎಲ್ಲ ಮೆಣಸು ನೆಲ ನೋಡ್ತಾ ಇದ್ರೆ ಇದು ಮುಗಿಲ್ ನೋಡ್ತಾ ಇದೆ. ಸೊ ಆಮೇಲೆ ಇದು ತುಂಬಾ ಖಾರ ಆದರೆ ತಂಪು. ಏನು ಗ್ರೀನ್ ಚಿಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆಗುತ್ತೆ ಅಂತಾರಲ್ಲ, ಇದನ್ನು ತಿಂದವಾಗ ನಮಗೆ ಗ್ಯಾಸ್ಟ್ರಿಕ್ಕು ಆಗೋಲ್ಲ, ಆ್ಯಸಿಡಿಟಿನೂ ಆಗೋಲ್ಲ. ಸೊ
ಸೊ ಏನಾದರೂ ಕಫ ನೆಗಡಿ ಶೀತ ಆಗಿದೆ ಅಂದರೆ ಮಲೆನಾಡು ಸೈಡು ಈ ಹಸಿ ಮೆಣಸಿಗೆ ಒಂದು ಕಡ್ಡಿ ಚುಚ್ಚಿಬಿಟ್ಟು ಒಂದು ಚೂರು ಇದನ್ನು ಸ್ಕ್ರ್ಯಾಚ್ ಮಾಡಿ ಕಿರುನಾಲಿಗೆಗೆ ಟಚ್ ಮಾಡ್ತಾರೆ, ಆವಾಗ ಕಫ ನೆಗಡಿ ಎಲ್ಲ ಹೊರಟೋಗುತ್ತೆ. ಇಲ್ಲಿ ನೋಡಿ, ಇದು ಜಾಕ್ಫ್ರೂಟ್ ಹಪ್ಪಳ, ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಏಲಕ್ಕಿ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕೋಂಥ ಪ್ರಯತ್ನ ಮಾಡ್ತೀವಿ. ಈ ಏಲಕ್ಕಿ ಕೂಡ ಸ್ವಲ್ಪ ವೈಟಿಶ್ ಇದೆ, ಗ್ರೀನಿಶ್ ಇರುವಂಥದ್ದು ಸಕಲೇಶ್ಪುರ ಸೈಡ್ದು, ವೈಟಿಶ್ ಇರುವಂಥದ್ದು ಮಲೆನಾಡು. ಸೊ ಹಾಗೆ ಇದು ಬಂದು ಮಜ್ಜಿಗೆ ಮೆಣಸು, ಕರ್ಡ್ ಚಿಲ್ಲಿ, ಇದು ಕೂಡ ಸಾಗರತೆ, ಇದು ನಮ್ಮಲ್ಲಿ ಸಿಗುತ್ತೆ. ಈ ಥರದ ಏನಿಲ್ಲ ಅಂದರೆ 75 ವೆರೈಟೀಸು ನಮ್ಮ ವೆಬ್ಸೈಟಲ್ಲಿ ಅವೈಲಬಿಲಿಟಿ ಇದೆ. ಇದನ್ನು ತುಪ್ಪಕ್ಕೆ ಹಾಕ್ತೀವಿ ನಾವು, ಬೇರೆ ಏನೂ ಹಾಕಲ್ಲ, ತುಪ್ಪಕ್ಕೆ ವೀಳ್ಯದೆಲೆ ಮಾತ್ರ ಹಾಕಿ ಮಾಡೋವಂಥದ್ದು. ಇದನ್ನು ಹಾಕೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ, ತುಪ್ಪ ಒಬ್ರಿಗೆ ತಿಂದರೆ ಆಗಲ್ಲ, ಇನ್ನೊಬ್ರಿಗೆ ತಿಂದರೆ ಆಗುತ್ತೆ, ಆ ಥರ ಎಲ್ಲ ನೀವು ಅವಾಯ್ಡ್ ಮಾಡಿ. ಯಾರಿಗೆ ತಿಂದ್ರೂ ಮೈಗೆ ಒಗ್ಗಿ ಬರಬೇಕು ಅಂದರೆ ಈ ಥರ ವೀಳ್ಯದೆಲೆಯನ್ನು ಹಾಕಬೇಕು. ಇದು ವೈಟ್ ಬಟ್ಟೆನಲ್ಲಿ ಫಿಲ್ಟರ್ ಮಾಡ್ತೀವಿ ಈ ಥರ. ಸರಿ, ಇದಾದ ನಂತರ ನಾವು ಅಲ್ಲಿ ಸೆಕೆಂಡ್ ಫಿಲ್ಟ್ರೇಷನ್ ಮತ್ತು ಫೈನಲ್ ಫಿಲ್ಟ್ರೇಷನ್ ಅಂತ ಏನು ಕರಿತೀವಲ್ಲ ಅದಕ್ಕೆ ಹೋಗುವಂಥದ್ದು. ಸರ್ ಸ್ವಲ್ಪ ದೂರನೇ ಇರಿ, ಬಿಸಿ ಇದೆ. ಲೋ ಫ್ಲೇಮಲ್ಲಿ ಮಾಡಿದವಾಗ ನಿಮಗೆ ಟೇಸ್ಟ್ ಜಾಸ್ತಿ. ಸೊ ಹಾಗಾಗಿ ನಾವು ಅಷ್ಟು ಲೇಟಾಗಿ ಮಾಡೋವಂಥದ್ದು. ನೀವು ಕರೆಕ್ಟಾಗಿ ಜಾಸ್ತಿ ಬೆಂಕಿಯನ್ನು ಇಟ್ಟು ಮಾಡ್ತೀರಾ ಅಂತ ಆದರೆ ಭಾಳ ಬೇಗ ಮಾಡ್ಬೋದು ಸರ್, ಆದರೆ ಆ ಟೇಸ್ಟ್ ಬರಲ್ಲ. ಮೀಡಿಯಂ ಇರುತ್ತೆ, ಜಾಸ್ತಿ ಕೊಡಲ್ಲ ಸರ್. ಜಾಸ್ತಿ ಕೊಟ್ಟರೆ ಟೇಸ್ಟ್ ಹಾಳಾಗುತ್ತೆ ಸರ್. ಯಾವುದೇ ಅಡುಗೆ ಆದರೂ ಅಷ್ಟೇ, ತುಪ್ಪ ಅಂತ ಅಲ್ಲ, ಅದಕ್ಕೆ ಕಟ್ಟಿಗೆಯಲ್ಲಿ ಒಲೆಯಲ್ಲಿ ಮಾಡಿದಂಥ ಅಡುಗೆಗಳು ಟೇಸ್ಟ್ ಅಂತಿದ್ರಲ್ಲ, ಮತ್ತು ಕಲ್ಲಲ್ಲಿ ರುಬ್ಬಿದ್ದ ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಯಾಕೆ ಟೇಸ್ಟ್ ಬರ್ತಾಯಿತ್ತು? ಅಲ್ಲಿ ಹೀಟ್ ಆಗ್ತಾ ಇರಲಿಲ್ಲ. ಮಿಕ್ಸಿನಲ್ಲೆಲ್ಲ ರುಬ್ಬಿದವಾಗ ಹೀಟ್ ಆಗುತ್ತಲ್ವ, ಅದಕ್ಕೆ ಟೇಸ್ಟ್ ಕಮ್ಮಿ ಆಗುತ್ತೆ. ಅದೇ ಥರ ಇದು ಕೂಡ ಲೋ ಫ್ಲೇಮಲ್ಲಿ ಅಡುಗೆ ಮಾಡಿದವಾಗ ಟೇಸ್ಟ್ ಜಾಸ್ತಿ. ಬೆಣ್ಣೆ ನಿಮಗೆ ಈಗ 80% ಬರುತ್ತೆ, 78 to 80% ತುಪ್ಪ ಬರುತ್ತೆ ಸರ್. ಸೊ ಮಳೆಗಾಲದಲ್ಲಾದರೆ ಸ್ವಲ್ಪ ಕಮ್ಮಿ ಪರ್ಸೆಂಟೇಜ್ ತುಪ್ಪ ಬರುತ್ತೆ, ಬೇಸಿಗೆಯಲ್ಲಾದರೆ ಜಾಸ್ತಿ ಬರುತ್ತೆ. ಅದಕ್ಕೇನಪ್ಪ ಕಾರಣ ಅಂದರೆ ಹಸಿ ಹುಲ್ಲುಗಳನ್ನು ತಿಂದವಾಗ ಸೊ ಅದು ಕಮ್ಮಿ ಪರ್ಸೆಂಟೇಜ್ ತುಪ್ಪ ಬರುತ್ತೆ. ಒಣ ಹುಲ್ಲು ತಿಂದಿರೋ ಹಸುದಾದರೆ ಜಾಸ್ತಿ ಬರುತ್ತೆ. ಅಲ್ಲೇ ತುಪ್ಪದ್ದೆಲ್ಲ ಕಂಟೆಂಟ್ ಇದ್ದಿದ್ದೆಲ್ಲ ಬರ್ತಾ ಇದೆ. ಸೆಕೆಂಡ್ ಫಿಲ್ಟ್ರೇಷನ್ ಸರ್ ಇದು. ಸೊ ಸೆಕೆಂಡ್ ಆ್ಯಂಡ್ ಫೈನಲ್ ಇದು. ಸೊ ಇದಾದ ನಂತರ ತುಪ್ಪ ರೆಡಿ ಆಗುವಂಥದ್ದು. ಏನಂದರೆ ಇದೊಂದು ಮಲೆನಾಡು ಫಾರ್ಮುಲಾ ಅಂತ ಕರಿತೀವಿ ನಾವು. ಮಲೆನಾಡು ಫಾರ್ಮುಲಾ ಅಂದರೆ ಏನಪ್ಪ ಅಂದರೆ ಸಿಂಪಲ್ಲಾಗಿ ಕಟ್ಟಿಗೆ ಒಲೆಯಲ್ಲಿ ಬೇಯಿಸೋದು. ಕಟ್ಟಿಗೆ ಒಲೆಯಲ್ಲಿ ಬೇಯಿಸೋದು ಅಂದರೆ ಏನು, 90 ಡಿಗ್ರಿನ ಕ್ರಾಸ್ ಆಗಬಾರ್ದು. 90 ಡಿಗ್ರಿನ ಮೇಲೆ ಹೋದರೆ ಅದು ಕಟ್ಟಿಗೆ ಒಲೆ ಇದು ಬರಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಗ್ಯಾಸಲ್ಲಿ ಇದನ್ನು ಮೆಲ್ಟ್ ಮಾಡ್ತೀವಿ. ಸ್ಲೋ ಪ್ರಾಸೆಸ್ ಅಂದರೆ ಇದು 5 to 10 hours ಹಿಡಿತದೆ. ಸೊ ಆವಾಗ ಮಾತ್ರ ಇದು ನಮ್ಮ ಮಲೆನಾಡು ಫಾರ್ಮುಲಾ ಆಗಿ ಸಾಧ್ಯ. ಮೆಲ್ಟ್ ಆದಮೇಲೆ ಏನು ಮಾಡ್ತೀವಿ ಅಂದರೆ ಒಂದು ರೂಮ್ ಟೆಂಪ್ರೇಚರಲ್ಲಿ 2 to 3 days ಅಥವಾ ಡಿಪೆಂಡ್ ಅಪಾನ್ ಕ್ಲೈಮೇಟ್. ಸೊ ಅದು ಇಟ್ಬಿಟ್ಟು ಅದನ್ನು ಕ್ಯೂರಿಂಗ್ ಅಂತ ಕರಿತೀವಿ ನಾವು. ಇದೆಲ್ಲದಕ್ಕಿಂತ ಮೊದಲು ಏನಂದರೆ ಮೆಲ್ಟ್ ಆದಮೇಲೆ 3 types ಫಿಲ್ಟ್ರ್ ಮಾಡ್ತೀವಿ ನಾವು. ಯಾರಿಗೆ ನಮಗೆ ದೇಸಿ ಹಸು ಬೆಣ್ಣೆ ಸಿಗಲ್ಲ, ಯಾರು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥವರು ದಯವಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ದೇಸಿ ಹಸು ತುಪ್ಪವನ್ನು ಮನೆಗೆ ತೊಗೊಂಡೋಗ್ಬೋದು. ಇಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ. ಸಾಧ್ಯ ಆದರೆ ನೆಕ್ಸ್ಟ್ ಟೈಮು ಗೋಶಾಲೆ ಮತ್ತು ಬೆಣ್ಣೆನ ಹೇಗೆ ತೆಗಿತೀವಿ ಅದನ್ನೆಲ್ಲ ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ನಾವು ನಮ್ಮ ತುಪ್ಪದ ಬಗ್ಗೆ ಮಾತ್ರ 100% ಪ್ಯೂರ್ ಕೊಡ್ತೀವಿ ಅಂತ ಮಾತ್ರ ಹೇಳ್ತೀವಿ. ಯಾವ ಚಿಕ್ಕ ಮಕ್ಕಳಿಗಿರ್ಬೋದು, ದೇವರ ಪೂಜೆಗಿರ್ಬೋದು, ಯಾವುದಕ್ಕಾದರೂ ಧೈರ್ಯವಾಗಿ ನೀವು ಯೂಸ್ ಮಾಡ್ಬೋದು. ನಮ್ಮದು 100% ಪ್ಯೂರ್ ಇದೆ ಅಂತ ಮಾತ್ರ ನಾವು ಹೇಳ್ಬೋದು. ತುಪ್ಪ ನೀವು ಯೂಸ್ ಮಾಡೋಲ್ಲ, ಬೆಣ್ಣೆ ಯೂಸ್ ಮಾಡ್ತೀರಂತಾದರೆ ದೇಸಿ ಬೆಣ್ಣೆ, ಪ್ಯೂರ್ ಬೆಣ್ಣೆ ನೋಡಿ ಇದೆ, ನಮ್ಮ ಹೆಬ್ಬೈಲ್ ಬ್ರ್ಯಾಂಡ್ನಲ್ಲಿ ಬೆಣ್ಣೆ ಸಿಗುತ್ತೆ ನೋಡಿ. ಆದರೆ ಇದನ್ನು ಆನ್ಲೈನಲ್ಲೇ ಕಳ್ಸೋಕ್ಕಾಗಲ್ಲ ನೋಡಿ. ಇದು ದೇಸಿ ಬೆಣ್ಣೆ. ಇದನ್ನು ಅಡಿಕೆ ಎಲೆಯ ಒಂದು ಬುಟ್ಟಿಯಲ್ಲಿ ಹಾಕ್ಬಿಟ್ಟು ಕವರ್ ಮಾಡಿಟ್ಟಿರ್ತೀವಿ. ಆನ್ಲೈನಲ್ಲಿ ಇದು ಸಪ್ಲೈ ಕೊಡೋಕ್ಕಾಗಲ್ಲ, ನೀವು ಇಲ್ಲೇ ಫ್ಯಾಕ್ಟ್ರಿಗೆ ಬರಬೇಕು, ಇಲ್ಲಾಂದರೆ ಆರ್ಡ್ರ್ ಮಾಡಿ ಆ ಥರ ಇವತ್ತೇ ಕಳಿಸ್ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ನೋಡಿ, ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಬಿಸ್ನೆಸ್ ಮಾಡಬೇಕು. ಕಾಮಧೇನು ಅಲ್ಲಷ್ಟೇ ಯಾವುದೇ ವೇಸ್ಟೇಜ್ ಇಲ್ಲ. ಕಾಮಧೇವನು ಸೇವೆ ಮಾಡಿದವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಈ ಕಂಪ್ನಿಯನ್ನು ಶುರು ಮಾಡಿ ನಮ್ದೆಲ್ಲ ಕಂಪ್ಲೀಟ್ ಪ್ರಾಸೆಸನ್ನು ತೋರಿಸಿದ್ದೀವಿ. ಯಾವ್ಯಾವ ಥರ ಹಂತವಾಗಿ ಮೆಲ್ಟ್ ಮಾಡ್ತೀವಿ, ಯಾವ ಥರ ವಾಶ್ ಮಾಡ್ತೀವಿ, ಯಾವ ಥರ ಫಿಲ್ ಮಾಡ್ತೀವಿ, ಕಂಪ್ಲೀಟಾಗಿ ನಿಮಗೆ ಕೊನೆಗೆ ನಿಮ್ಮ ಮನೆಗೆ ಈ ಟೈಪ್ ಬರುತ್ತೆ ಅನ್ನೋವರೆಗೂ ನಾವು ತೋರಿಸಿದ್ದೀವಿ. ನಮ್ಮದು ಫ್ಯಾಕ್ಟ್ರಿ ಬಂದು ಹೆಬ್ಬೈಲ್ ಅಂತ. ಹೆಬ್ಬೈಲ್ ಬಂದ್ಬಿಟ್ಟು ಹತ್ತಗಿರಿ ಲೇಔಟಲ್ಲಿದೆ. ವಿದ್ಯಾರಣ್ಯಪುರ ಮೇನ್ ರೋಡಿಂದ ತಿಂಡ್ಲು ಸರ್ಕಲಿಗೆ ಹೋಗ್ತಾ ಬಿಫೋರ್ ನಾರಾಯಣ ಸ್ಕೂಲ್ ಬರುತ್ತೆ ಇದು. ಸೊ ಇಲ್ಲಿಗೆ ಬಂದು ನೀವು ನಮ್ದೆಲ್ಲ ಹೇಗೆ ನಾವು ಮೇಂಟೈನ್ ಮಾಡಿದ್ದೀವಿ, ಹೈಜೀನ್ ಮೇಂಟೈನ್ ಮಾಡಿದ್ದೀವಲ್ಲ, ಇದನ್ನೆಲ್ಲ ನೋಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10 o'clock 4 to 7 ಈ ಥರ ಇರುತ್ತೆ. ಇನ್ನೊಂದು ಔಟ್ಲೆಟ್ ನಮ್ಮದೇ ಇದೆ ಸಾಕಾರ ನಗರದಲ್ಲಿ. ಅಲ್ಲಿಗೆ ಬಂದರೆ ಮಾರ್ನಿಂಗ್ 9:30 ನೈಟ್ 10 ತನಕ ಇರ್ತೀವಿ.
ಇಲ್ಲ, ಅಲ್ಲಿ ಮಲೆನಾಡು ಮಂಗಳೂರು ಫುಡ್ ಪ್ರಾಡಕ್ಟ್ಸ್ ಅಂತ, ಸೊ ಅಲ್ಲಿ ಕೂಡ ಬಂದು ನೀವು ತೊಗೊಬೋದು. ಇಲ್ಲಿಗೆಲ್ಲ ಬರೋಕ್ಕೆ ಆಗಲ್ಲ ಅಂದರೆ ಕೆಲವು ಶಾಪ್ಗಳಲ್ಲಿ ಈ ಆರ್ಗ್ಯಾನಿಕ್ ಸ್ಟೋರು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಮಂಗಳೂರು ಸ್ಟೋರ್ಗಳಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಕೂಡ ತೊಗೊಬೋದು. ಇಲ್ಲ ಅಂದರೆ ನಮ್ಮದೇ ವೆಬ್ಸೈಟ್ ಇದೆ, ವೆಬ್ಸೈಟ್ ನೇಮ್ ಬಂದು www.hebbile.com ಅಂತ. ಅಲ್ಲಿ ಲಾಗಿನ್ ಆದರೂ ಕೂಡ ನಮ್ಮೆಲ್ಲ ಐಟಮು ನಿಮ್ಮ ಮನೆಗೆ ತಲುಪುತ್ತೆ. 750ಗಿನ್ನ ಜಾಸ್ತಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇಲ್ಲದೇ ನಿಮ್ಮ ಮನೆಗೆ ತಲುಪುತ್ತೆ.